ಯಾವ್ದಾದ್ರು ಒಂದು ಕಟಿಂಗ್ ಶಾಪ್ ಸೆಟ್ ಆಗ್ಬಿಟ್ರೆ ಅವ್ರ ಹತ್ರನೇ ಕಟಿಂಗ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಹಳೆ ಕಾಲದರಂಗೆ ಒಂದೇ ಅಂಗಡಿ ಇಟ್ಕೊಳ್ಳೋದು, ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ಮಾಡಿಸ್ಕೊಳ್ಳೋಣ, ಹೇರ್ ಕಟ್ ಅದು ಇದು ಅನ್ನಲ್ಲ. ಹೋಯ್ತಾ ಒಂದೇ ಸರಿ ಟ್ರಿಮ್ಮರ್ನ ತಗೊಂಡು ತಲೆ ಮೇಲೆ ಬುಲ್ಡೋಜರ್ ಓಡಿಸ್ದಂಗೆ ಒಂದೇ ಸರಿ ಓಡಿಸ್ಬಿಡೋದ. ಇರೋ ಕೂದಲೆಲ್ಲ ಕಟ್ ಆಗೋಯ್ತು. ಅದು ಬರಬೇಕು ಅಂದ್ರೆ ಇನ್ನೂ 15-20 ದಿನ ಬೇಕು. ತಲೆ ಕೂದಲು ಹೋದ್ರೂ ಹೋಗುತ್ತೆ ಮತ್ತೆ ಬರುತ್ತೆ. ನಾನು ಈಗ ಹೊರಗಡೆ ಹೋಗುವಾಗ ಮನೆವರೆಗೂ ಅವಳನ್ನ ಬೈಕೊಂಡು ಹೋಗ್ಬೇಕು, ಆಗ್ಲೇ ಮನ್ಸಿಗೆ ತೃಪ್ತಿ. ಏನ್ ಚೆನ್ನಾಗಿದೆ. ನಿನಗೆ ಎಸ್ಕೆ ಆಯ್ತಿತ್ತು ಇಷ್ಟೊತ್ತರ್ಗ? ಈಗ ನನ್ನ ನೋಡಿ ನನಗೆ ಎಸ್ಕೆ ಆಯ್ತಿದ್ರಿ. ಹೆಂಗೋ ನನ್ನ ಅಪ್ಪಂಗಾರ ನಾನು ಖುಷಿ ಆಗಿದ್ದೆ. ಆಯ್ತಾ? ದುಡ್ಡು ದಂಡ ತಲೆ ಹೋಗ್ಬೇಡ, ನೀಟಾಗಿ ಕಾಣಿಸ್ತಾ ಇದೀಯ. ಬಡತೆ ಬಿಡ್ತೀನಿ ಅತ್ಲಾಗಿ ಇವತ್ತು. ನಿನ್ ಕಟ್ಕೊಂಡು ನನ್ನ ತಲೆ ಹಾಳು ಮಾಡ್ಕೊಂಡೆ ಇವತ್ತು. ನನ್ನ ಡ್ಯೂಟಿನೇ ಹಾಳಾಗೋಯ್ತು. ನನ್ನ ಮುಖ ನೋಡಿದ್ರೆ ಈ ಕೂದಲೆಲ್ಲ ಬಿಡ್ಕೊಂಡು ನನ್ನ ಮನೆಯೊಳಗೆ ಊಟ ಮಾಡಕ್ಕೆ ಇಷ್ಟ ಆಗಲ್ವಂತೆ ಹೇಳ್ತಾ ಇದ್ಲು. ಹೇಳಮ್ಮ, ಏನಮ್ಮ, ಏನಾಯ್ತು? ನಾನು ಮುದ್ದಿನಿಂದ ಹೇಳ್ತಿದ್ದೆ, ಶೇವ್ ಮಾಡಿಸ್ಕೊಳ್ರಿ, ಗಡ್ಡ ಶೇವ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದೂರಕ್ಕೆ ಹೇಳಿದ್ವಿ. ನಾನು ಹಾಸನ್ಗೆ ಹೋಗಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಳೆ ಕಾಲದರಂಗೆ ಒಂದೇ ಅಂಗಡಿ ಇಟ್ಕೊಳ್ಳೋದು, ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ಮಾಡಿಸ್ಕೊಳ್ಳೋಣ, ಹೇರ್ ಕಟ್ ಅದು ಇದು ಅನ್ನಲ್ಲ. ನಂಗೆ ಹೇಳಿ ಸಾಕಾಯ್ತು. ಊಟ ಮಾಡ್ಬೇಕಲ್ಲ, ಮೀಸೆ ಗಡ್ಡ ಎಲ್ಲ ಬರುತ್ತೆ, ನೋಡ್ಕೊಂಡು ಊಟ ಮಾಡಕ್ ಕಷ್ಟ ಆಗೋದು. ಅದನ್ನೇ ಹೇಳಿದೆ ಅಷ್ಟೇ. ನಮಗೆ ಅದೊಂದು ಯಾವ್ದಾದ್ರು ಒಂದು ಕಟಿಂಗ್ ಶಾಪ್ ಸೆಟ್ ಆಗ್ಬಿಟ್ರೆ ಅವ್ರ ಹತ್ರನೇ ಕಟಿಂಗ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ನನಗೆ ಹಾಸನಲ್ಲಿ ಒಂದು ಜಾಗ ಸೆಟ್ ಆಗಿದೆ, ಅಲ್ಲೋಗಿ ಕುತ್ಕೊಂಡು ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸಿದ್ರೆ ಅದೇನೋ ಒಂಥರ ನೆಮ್ಮದಿ. ಹಂಗಾಗಿ ನಾನು ಹೇರ್ ಕಟ್ ಮಾಡಿಸಿರ್ಲಿಲ್ಲ. ಇವ್ರು ಒತ್ತಾಯದ ಮೇರೆಗೆ ಇಲ್ಲ ಒಂದು ಇಲ್ಲಿ ಮಾಡಿಸಿ ಅಂತ ನಮ್ಮ ಫ್ಲ್ಯಾಟಲ್ಲಿ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಟ್ಲಾಗಿ ಇವತ್ತು ಹೊರಡನೆ. ಈಗಾಗ್ರೆ ನೀನು ಮಾಡಿಸಿದ್ಯಾ ಇಲ್ಲಿ ಹೇರ್ ಕಟ್ ಎಲ್ಲದೂ ಚೆನ್ನಾಗಿ ಮಾಡ್ತಾರಾ? ನಾನು ಒಂದ್ಸರಿ ಮಾಡಿಸಿದ್ದೆ. ಕರೆಕ್ಟು. ಹ್ಞೂ ಮಾಡಿಸಿದ್ದೆ ಹೇರ್ ಕಟ್ಟಾ? ಹೇರ್ ಕಟ್, ಮಕ್ಳದ ಹೇರ್ ಕಟ್, ನಿಮ್ದು ಹೇರ್ ಕಟ್ ಎಲ್ಲ ಆಗಿದೆ. ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೀನಿ, ಐಬ್ರೋಸು ಎಲ್ಲ ಅಲ್ಲೇ ಮಾಡಿಸ್ಕೊಂಡಿರೋದು. ಸರಿ ನಡ್ರಿ ಹೋಗೋಣ. ಎಲ್ಲಿ ಪ್ಯಾಂಟ್ ಹಾಕಿದ್ದೀವಿ ಅವನಿಗೆ? ನನ್ನ ಮಗ ಈಗ ನನ್ನನ್ನು ಬಿಡ್ತಾನೆ ಇಲ್ಲ, ಇಟ್ಕೊಂತಾನೆ. ಹೋಗ್ಬಿಡಿ. ಅಯ್ಯೋ ಪ್ಯಾಂಟ್ ಆಗೋದ್ರಿಂದ ಇವರು ಹೇರ್ ಕಟ್ಗೆ ಹೋಗ್ತಾರೆ, ನಾನು ನನ್ನ ಮಗ ಶಾಪಿಂಗ್ ಮಾಡ್ಬಿಟ್ಟು ಬರ್ತೀನಿ. ಚಪ್ಪಲ್ ಹಾಕಂತೀನಿ, ಫಸ್ಟ್ ಪ್ಯಾಂಟ್ ಹಾಕುವ. ಹೆಂಡತಿಗೆ ನನ್ನ ಮುಖ ನೋಡಕ್ ಆಗ್ತಾ ಇಲ್ಲ ಅಂತ ಹೋಗಿ ಹೇರ್ ಕಟ್ ಮಾಡಿಸ್ಕೊಬರಕ್ಕೆ. ಹೆಂಡತಿಯಲ್ಲ, ಯಾರಿಗೂ ಯಾರು ನೋಡ್ಬೇಕು? ಇನ್ನೇ ನಿನ್ನೊಬ್ಳಿಗೆ ತಾನೆ ಮುಖ ತೋರಿಸೋದು. ಅಯ್ಯೇ ಪಿಜಿ ನಿಂಗೆ ಹೇರ್ ಕಟ್ ಬೇಕಾ ಮಗನೇ? ಇವ್ನಿಗೆ ಯಾಕೆ ಹೇರ್ ಕಟ್ ಮಾಡ್ಸೋಗಿಲ್ಲ? ಇವನಿಗೆ ಇನ್ನೊಂದು ಹುಡುಗ ಅಲ್ವಾ, ಇನ್ನೊಂದು 5 ಕಡೆ ಇಟ್ಕೊಡ್ಬೇಕು. ಮುಡಿನ 5 ಕಡೆ ಇಲ್ಲ, 2 ಕಡೆ ಆಗಿದೆ. ಅಯ್ಯೋ ಅದು ಗೊತ್ತಾಗುತ್ತಲ್ರಿ. ಹೇರ್ ಕಟ್ ಬಂದ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಮಾತ್ರ ನನ್ನ ಮಗ ಸಖತ್ ಫಾಸ್ಟ್. ಈ ಜನರೇಷನ್ ಮಕ್ಕಳೇ ಹಂಗ ಅಂತ. ಏನಪ್ಪ ರಪ್ಪ 1 ವರ್ಷಕ್ಕೆ ನೋಡಿ ಏನೆಲ್ಲ ಕಲಿತಾವ ಎಲ್ಲ ಅರ್ಥ ಆಗುತ್ತಾವ. ಬೇರೊಬ್ರು ಕಮೆಂಟ್ ಕುಳ್ಳ ಅಂತ ಹಾಕಿದ್ರು. ಕುಳ್ಳ ಅಂತನಾ? ಸ್ವಲ್ಪ ಕುಳ್ಳ ನನ್ನ ಮಗ ಕುಳ್ಳ. ಬೆಳಿತಾರೆ ಬರೀ ಹೋಗ್ತಾವ. ಕುಳ್ಳಿ ಮಗ ಕುಳ್ಳ. ಕುಳ್ಳ. ಸ್ವಲ್ಪ ಏಜ್ ಕಡಿಮೆ ಕಾಣಿಸುತ್ತೆ. ಇನ್ನು ಹೆಂಗ ಕಾಣಿಸ್ತಾರೆ ಕುಳ್ಳು. ನೋಡಿ ನಮ್ಮ ಮನೆಯವ್ರು ಹೆಂಗ ಕಾಣಿಸ್ತಾವ. ನೀವೇ ಈಗ ಚೆನ್ನಾಗಿಲ್ಲ ನಮ್ಮನೆಯವರು ಅಂದ್ರೆ ಅವಾಗ ಅವರು ಉಲ್ಟಾ ಮಾತಾಡ್ತಾರೆ. ನೀವೇ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರು ಏನ್ ಚಂದ ಯಾರು ಇಲ್ಲ ಅಂದ್ಬಿಡ್ತಾರೆ. ನಾನು ಚೆನ್ನಾಗಿದ್ದೀನೋ ನನ್ನ ಹೆಂಡತಿ ಚೆನ್ನಾಗಿದ್ದಾಳೋ ಹಾಗೆಲ್ಲ ಹೇಳಂಗಿಲ್ಲ. ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಏನು ಅನಿಸುತ್ತೆ ಅಂತ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೋ, ನಾನು ಚೆನ್ನಾಗಿದ್ದೀನೋ, ಇಲ್ಲ ಇಬ್ರು ಚೆನ್ನಾಗಿದ್ದೀವೋ, ನನ್ನ ಮಗ ಚೆನ್ನಾಗಿದ್ದಾನೋ, ನನ್ನ ಮಗಳು ಚೆನ್ನಾಗಿದ್ದಾಳೋ ಅಂತ ಕಮೆಂಟ್ ಮಾಡಿ. ಈಗ ನಾನು ಚೆನ್ನಾಗಿಲ್ಲ ಅಂದವರು ಫುಲ್ ವಿಡಿಯೋ ನೋಡಿ ಹೇರ್ ಕಟ್ ಎಲ್ಲ ಮಾಡಿ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ. ನಾನು ಚೆನ್ನಾಗಿಲ್ಲ ಅಂದವರು ನಾನು ಸ್ವಲ್ಪ ಸಣ್ಣ ಆಗ್ತೀನಿ, ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲಿ. ಅಯ್ಯೋ ಚಪ್ಪಲಿ ನೀನು ಹೇಳೋದು ಕೇಳಿಸ್ಲೇ ಇಲ್ಲ ಬಿಡು. ಇಲ್ಲಿ ಬೈಲಿ ಸ್ಲಿಪ್ಪರ್ ಹಾಕ್ಬೇಕಂತ ಇವ್ನಿಗೆ ಹೊಡೆದಾಡ್ತಿರೋದು ನೋಡಿ. ಹಾಂ ಅಯ್ಯೋ ಬೈ ಹೊರಗಡೆ ಹೋಗೋಣ ಅಂತ ಸ್ಲಿಪ್. ತಗೋಬಾಯ್. ಆಯ್ತಾ ಇನ್ನೊಂದೆಲ್ಲಿ ಇನ್ನೊಂದು ತಗೋಬ ಹೋಗು. ಹೇಳಮ್ಮ, ನೀನೇನೋ ಹೇಳ್ತಾ ಇದ್ದೆ. ನಾನು ಚೆನ್ನಾಗಿಲ್ಲ ಅಂದವರು ಸಣ್ಣ ಆದ್ಮೇಲೆ ಹೇಳಿ ಹೇಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು. ನೀನು ಈಗ ಸಣ್ಣ ಇದೆಯಾ ಕಣಮ್ಮ? ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ. ಅಯ್ಯೋ ಯಾವ ಕಾಲಿಗೆ ಯಾವ ಸ್ಲಿಪ್ಪರ್ ಮಗನೇ? ಕಲರ್ ಮ್ಯಾಚಿಂಗ್ ಗೊತ್ತಾಯ್ತಾ ಇಲ್ವಲ್ಲ ಅಪ್ಪಾಜಿ? ಇಟ್ಕೊಳಪ್ಪಾಜಿ. ನೀನು ನಿನ್ಗೇನು ತಲೆ ಬಿಡ, ಏನೂ ಗೊತ್ತಾಗ್ತಾ ಇಲ್ಲ ನಿನಗೆ. ಯಾವ್ದಕ್ಕೆ ಯಾವ ಚಪ್ಪರ್ಗೆ ಯಾವ್ದು ಹಾಕ ಬರ್ತಾರೆ? ಇನ್ನೊಂದು ಇದೆ, ಅದು ಒಂದು ಎಡಗಲಿಂದ ಒಂದು ಬಲ್ಗಲಿಂದ ತಗೊಬಂದ ನಂಗೆ ಹಾಕಿ. ಹೋಗಿ ಇದಲ್ಲ, ಇನ್ನೊಂದು ಬೇರೆ ತಗೋ ಹೋಗು. ಪಿ ಚಪ್ಪಲ್ ತಗೋಬಮ್ಮ. ಪಿ ಚಪ್ಪಲ್ ಇದಲ್ಲಿಡು, ಈ ಚಪ್ಪಲ್ ಅಲ್ಲಿಡು. ಇದು ಈ ಚಪ್ಪಲ್ ಅಲ್ಲಿಡು ರಾಜ್ಕುಮಾರ. ಈ ಚಪ್ಪಲ್ ನಾವು ಬಾಯಿ ಹೋಗ್ತೀವಿ. ಒಂದೇ ಒಂದು ಸ್ಲಿಪ್ಪರ್ ಹೋಗ್ತೀಯ ಮಗನೇ? ಬಾ ಮತ್ತೆ, ನಿನಗೆ ಗೊತ್ತಾಗ್ತಾ ಇಲ್ಲ ನಿನಗೆ. ಆ ಚಪ್ಪಲ್ ಅಲ್ಲಿಡು ಅಂತ ಬಿಡು. ಇನ್ನೊಂದು
ಅವ್ನ್ ಚಪ್ಪಲಿ ಅದಲ್ಲ 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 ಅದ ಅದಲ್ಲ ಮಗನೇ, ಇನ್ನೊಂದು ಅಲ್ಲಿ ಅದು ಬೇರೆದು. ನಾ ಅದೊಂದು ಯಾವ್ದು ಮಗ? ಇಲ್ಲಿ ಇದೇ ತರದು ಅಲ್ಲಿ ಇನ್ನೊಂದು. ಓ ಅದ ಡ್ಯಾಡಿ ಇಲ್ಲೇ ಇದೆ ಹೇಳದಲ್ಲ ಮೊದ್ಲೇ ನೀವು ತಲೆ ಹೊಡ್ಕೊಂತೇ ಬಂದ್ರಿ ಈಗ ಅಯ್ಯಪ್ಪ ಈ ಬಾ ಕುತ್ಕ ಬಾ ಇಲ್ಲಿ 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 ಬಾ ಇಲ್ಲಿ ಕುತ್ಕ ಇಲ್ಲಿ ಕುತ್ಕ ಬಾರ ಇಲ್ಲಿ ಕುತ್ಕ ಬಾ ಇಲ್ಲೆದು ಬಾ. ಅವ್ನು ಸ್ವಲ್ಪ ಈ ಲವ್ ಮಾಡೋದೆಲ್ಲ ಅವಾಯ್ಡ್ ಮಾಡ್ತಾನೆ. ಹತ್ರ ಬರೋದು, ಮುಖ ನೋಡೋದು, ಕಿಸ್ ಮಾಡೋದು ಎಲ್ಲ ಮಾಡೋದೇ ಇಲ್ಲ. ಅವ್ನು ಸ್ವಲ್ಪ ಅವಾಯ್ಡು. ಹುಡುಗನ ಥರ ಇರೋಣ ಯಾಕೆ ಅಂತ. ಬಾ ಇದು ಬಾ. ಹಾಂ ಬಾ ಇಲ್ಲಿ ಬಾ. ಅಯ್ಯೋ ಅದಕ್ಕೆ ಎದಳೆ ಕಷ್ಟ. ಬಾರ ಬಜೆ ಇಲ್ಲಿ ಸೊಂಟ ಇಟ್ಕೊಳ್ಳೋದು ನೋಡ್ರಿ. ಓ ಸಾಕು ಬಾರ ಇಲ್ಲಿ. ನಾ ಬಾಯಿ ಹೋಗ್ತೀವಿ ಪುಟ್ಟಣ. ಅದು ಬೇಡ ಬಾಯಿ. ಅವನ ಕೈ ಇಟ್ಕೊಂಡು ಎಲ್ಕೊಬಿಡಿ ಬಂದಿದ ತಕ್ಷಣ ಹತ್ರಕ್ಕೆ. ಬಾಯಿ ಡ್ಯಾಡಿ ನೋಡ್ರಿ, ಡ್ಯಾಡಿ ಹೊಡಿಯೋದು. ಇಟ್ಕೊಳ್ರಿ ಅವನ್ನೇ ಇಟ್ಕೊಳ್ರಿ ಮೊದಲು. ನಾನು ಹೇಳಿದ್ದು ಅದನ್ನು ನಾಚಿಕೆ ಮಾಡ್ಕೊಳ್ಳೋದು ಅವನು ಇಷ್ಟ ಇರುತ್ತೆ. ಚಪ್ಪಲ್ ಹಾಕೊಂಬಂದೆ ನಾವು. ಬಾಯ್ ಬಾಯ್ ಹೋಗೋಣ ಪುಟ್ಟಣ. ಅಯ್ಯೋ ಒಂದು ಮಗ್ಗೆ ಚಪ್ಪಲ್ಲು, ಒಂದು ಹಾಸನ್ ಚಪ್ಪಲ್ಲು, ಒಂದು ಜಾತ್ರೆ ಚಪ್ಪಲ್ಲು. ನಾನು ಈ ಮನೆ ತಗೊಂಡಿದ್ದ ಉದ್ದೇಶ ನನ್ನ ಮಗಳು ಈ ಜಾಗದಲ್ಲಿ ಒಂದು ಒಳ್ಳೆ ಎನ್ವೈರ್ಮೆಂಟಲ್ಲಿ ಬೆಳೀಲಿ ಅಂತ. ಅವಾಗ ನನ್ನ ಮಗ ಹುಡ್ತಾನೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ. ಆದರೆ ಮಗ ಹುಟ್ಟೇ ಬಿಟ್ಟ. ಮಗನ ಹಾರೈಕೆ ಕಷ್ಟ ಆಗುತ್ತೆ ಅಂತ ಹೆಂಡ್ತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವರ ತವರೂರಲ್ಲಿ ಬಿಟ್ಟೆ. ನನ್ನ ಮಗ ಹುಟ್ಟಿ 1 ವರ್ಷ ಆದಮೇಲೆ ಅವ್ನು ಬಂದು ಇಲ್ಲಿ ಸೆಟ್ಲ್ ಆದ. ಅದರಿಂದ ನನ್ನ ಮಗಳು ಸ್ಕೂಲಿಂಗ್ ಅಲ್ಲೇ ಸೇರಿಸಿದ್ರಿಂದ ಇಲ್ಲಿಗೆ ಬರ್ದಂಗೆ ಆಗೋಯ್ತು. ಅದಕ್ಕೆ ನನ್ನ ಮಗಳಿಗೆ ನಮ್ಮ ಮೇಲೆ ಸಿಟ್ಟು. ಅದಕ್ಕೆ ಅವ್ರ ಅಮ್ಮಂಗೆ ಫೋನ್ ಮಾಡಿ ಸಿಟ್ಟಲ್ಲಿ ಅವಳಿಗೆ ಗಾಳಿ ಬಿಡಿಸ್ತಾ ಇದೆ. ಹಲೋ ಏನ್ ಮಾಡ್ತಾ ಇದ್ದೀರಿ ಅಂತೆ. ನಾವು ವಾಕ್ ಬಂದಿದ್ದೀವಿ ಮಗಳು. ಅದಕ್ಕೆ ಹೇಳೋದು ಋಣ ಇರಬೇಕು ಅಂತ. ನಾನು ಈ ಮನೆ ತಗೊಂಡಾಗ ಒಂದು ರೀಲ್ ವಿಡಿಯೋ ಹಾಕಿದ್ದೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ ಓಡ್ತು. ಆ ಮನೆ ತಗೊಂಡ್ರು ಕೂಡ, ಕೈಗೆ ಸಿಕ್ಕಿದ್ರು ಕೂಡ ನಾವೇ ಈ ಜಾಗದಲ್ಲಿ ಬದುಕ್ತಾ ಇಲ್ಲ. ನನ್ನ ಫ್ಯಾಮಿಲಿ ಇರೋ ಜಾಗನೇ ಬೇರೆ, ನನ್ನ ಮಗಳು ಓದ್ತಿರೋ ಜಾಗನೇ ಬೇರೆ, ನಾನು ಹಾಸನಲ್ಲಿ ಒಂದು ಮನೆ, ನಾನು ಸ್ವಂತ ಮನೆ ಇದ್ರು ಅದರಲ್ಲಿ ಬದುಕ್ತಾ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮ್ಮ ಕೈಲಿ ಏನೇ ಇದ್ರೂ ಆ ಋಣ ಅನ್ನೋದು ಇರಬೇಕು ಅಂತ ಅನಿಸುತ್ತೆ. ಆಗ ಮಾತ್ರ ಅದಕ್ಕೆ ಬದುಕಕ್ಕೆ ಸಾಧ್ಯ. ನಾವು ಕೇರ್ಪುರಂ ಮನೇಲಿದ್ದಾಗ ಬಾಡಿಗೆ ಮನೇಲಿದ್ವಿ. ಆದರೂ ಕೂಡ ಋಣ ಇತ್ತು. ಒಟ್ಟಿಗಿದ್ದು ಊಟ ಮಾಡೋದು, ತಿನ್ನೋದು, ಸುತ್ತಾಡೋದು ಇವೆಲ್ಲ. ಈಗ ಅವ್ರವ್ರ ತವ್ರ ಮನೆಗೆ ಹೋದಾಗ್ಲಿಂದ ನನಗೆ ಅಲ್ಲೂ ಇರೋಕ್ಕಾಗ್ತಾ ಇಲ್ಲ, ಇಲ್ಲೂ ಇರೋಕ್ಕಾಗ್ತಾಯಿಲ್ಲ. ಮಧ್ಯದಲ್ಲಿ ಒಂದು ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಹಾಸನದಲ್ಲಿ ಅಲ್ಲೂ ಒದ್ದಾಡ್ತಾ ಇದ್ದೀನಿ. ಮೊನ್ನೆ ನಮ್ಮ ಊರಿಗೆ ಹೋಗಿದ್ದಾಗ ಯಾರೋ ಒಬ್ಬರು ನನ್ನನ್ನು ಭೇಟಿ ಮಾಡಿ, ಏನೋ ಸತ್ತಿ ಬಿಳಿ ಮೀಸೆ ಬಂದುಬಿಡ್ತಲ್ಲೋ, ವಯಸ್ಸೇ ಆಗೋಯ್ತಲ್ಲೋ ನಿನಗೆ ಅಂತ ಅಂದರು. ಆಮೇಲೆ ನಾನು ಕನ್ನಡಿ ನೋಡ್ಕೊಂಡಾಗ ಗೊತ್ತಾಯಿತು ಅಲ್ವಾ, ಅದು ಎಷ್ಟು ಬೇಗ ವಯಸ್ಸಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 40 ವರ್ಷ ಮುಗ್ದೇ ಹೋಯ್ತು. ಈಗಿನ ಜನ ಬದುಕೋದು 60ರಿಂದ 80 ವರ್ಷ ಬದುಕಿದ್ರೆ ಗ್ರೇಟು. 40 ವರ್ಷ ಮುಗಿಸಿರೋ ನನಗೆ ಅರ್ಧ ಜೀವನ ಮುಗ್ದೇ ಹೋಗಿದೆ. ಇನ್ನು ಉಳಿದಿರೋದು ಅರ್ಧ ಜೀವನ. ಈ ಅರ್ಧ ಜೀವನನೂ ಕೆಲಸದ ಒತ್ತಡದಲ್ಲಿ, ಸ್ಟ್ರೆಸ್ಸಲ್ಲಿ ಮುಗ್ದೇ ಹೋಗುತ್ತೆ. ಜೀವನನ ಯಾವಾಗ ಖುಷಿ ಅನುಭವಿಸೋದು ಅನ್ನೋದು ಗೊತ್ತಾಗಲ್ಲ. ಇದು ನನ್ನ ಒಬ್ಬನ ಕತೆ ಅಲ್ಲ, ಇರೋ ಬರೋರು ಎಲ್ಲ ಫ್ಯಾಮಿಲಿ ಮ್ಯಾನ್ನ ಕತೆ. ನಾಳೆ ಸುಖ ಅನುಭವಿಸ್ತೀನಿ, ನಾಡ್ದು ಸುಖ ಅನುಭವಿಸ್ತೀನಿ ಅಂತ ಇವತ್ತಿನ ದಿನನ ಕಳ್ಕೊಳ್ತಾ ಹೋದರೆ ಕೊನೆಗೆ ಒಂದಿನ ವಯಸ್ಸಾಗಿ ನಾವು ಏನೋ ಅನುಭವಿಸ್ತಾನೆ ಈ ಭೂಮಿನ ಬಿಟ್ಟು ಹೋಗ್ತೀವಿ. ನಾವು ಕಟ್ಟಿದಂಥ ಆಸ್ತಿಲಿ ನಾವು ಸತ್ತ ಮೇಲೆ ಒಂದು ದಿನನೂ ನಮ್ಮ ದೇಹನ ಇಟ್ಕೊಳಕ್ಕಾಗಲ್ಲ. ಅಲ್ಲಿ ನಾವು ಯಾವುದಕ್ಕೋಸ್ಕರ ಹೋರಾಡಿದ್ವಿ ಅಂತ ಅನಿಸುತ್ತೆ. ಹಾಗಾಗಿ ಇವೆಲ್ಲ ಆಲೋಚನೆಗಳು ಕೆಲವೊಮ್ಮೆ ಜೀವನವನ್ನು ಬದುಕೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತವೆ. ಈಗ ನೀತಿ ಬೋಧನೆಗಳು, ಫಿಲಾಸಫಿ ಹೇಳೋ ಸಮಯ ಅಲ್ಲ. ನಾನೀಗ ಹೇರ್ ಕಟ್ಗೆ ಅಂತ ಬಂದಿದ್ದೀನಿ. ಇಲ್ಲಿಗೆ ಬಂದು ಅವ್ರಿಗೆ ನನಗಿದೇ ರೀತಿ ಬೇಕು ಅಂತ ಫೋಟೋನು ತೋರಿಸಿ ಹೇಳಿದೆ. ಮಾಡುವಾಗೇನೋ ಶುರು ಮಾಡುವಾಗ ಚೆನ್ನಾಗೇ ಇತ್ತು. ಹೋಯ್ತಾ 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 ಒಂದೇ ಸರಿ ಟ್ರಿಮ್ಮರ್ನ ತಗೊಂಡು ತಲೆ ಮೇಲೆ ಬುಲ್ಡೋಜರ್ ಓಡಿಸ್ದಂಗೆ ಒಂದೇ ಸರಿ ಓಡಿಸ್ಬಿಡೋದ. ಇರೋ ಕೂದಲೆಲ್ಲ ಕಟ್ಟಾಗೋಯ್ತು. ನನಗೆ ಶಾಕ್ ಆಯಿತು. ಆದರೆ ಯೋಚನೆ ಮಾಡಿ ಏನು ಪ್ರಯೋಜನ, ಕಳ್ಕೊಂಡು ಕೂದಲು ಮತ್ತೇನು ಬರೋಲ್ಲ. ಅದು ಬರಬೇಕು ಅಂದರೆ ಇನ್ನೂ 15-20 ದಿನ ಬೇಕು. ಬೆಳಗ್ಗೆ ಹೋಗಿ ಹೇರ್ ಕಟ್ ಮಾಡಿಸಿ ಅನ್ನತಕ್ಕಂಥ ಆ ಧ್ವನಿ ಕಿವಿಲಿ ರಿವರ್ಬ್ ಆಗಿ ಹೊಡಿತಾ ಇತ್ತು. ಎಷ್ಟು ದುಃಖ ಅಂತೀರಾ. ಈ ಕಡೆ ಬೈಯನ ಅಂದರೆ ನನ್ನ ಹತ್ರ ಬೈಯ ಅಂತ ಮನುಷ್ಯನೂ ಅಲ್ಲ. ಹೇರ್ ಕಟ್ ಆಗಿರೋ ಸ್ಟೈಲ್ ನೋಡಿ ನನ್ನ ಹೆಂಡ್ತಿಗೆ ಗಾಬರಿ ಆಗೋಯ್ತು. ಅವಳು ಮಾಡಿದ ತಪ್ಪಿಂದ ಇವಳಿಗೆ ಗಾಬರಿ ಆಗ್ತಾ ಇದೆಯಲ್ಲ ಅಂತ ನನಗೆ ಸಮಾಧಾನ ಆಯಿತು. ನನ್ನ ಮಗನ ಮುಖದಲ್ಲಿ ಯಾರು ಇವರು ಅನ್ನೋತಕ್ಕಂಥ ಪ್ರಶ್ನೆ ಕಾಡ್ತಿರೋದು ಎದ್ದೆದ್ದು ಕಾಣ್ತಾ ಇತ್ತು. ತಲೆ ಕೂದಲು ಹೋದ್ರೆ ಹೋಗುತ್ತೆ ಮತ್ತು ಬರುತ್ತೆ. ನನಗಂತೂ ಇವಳಿಗೆ ಮನತೃಪ್ತಿಯಾಗಿ ಬೈಯಕ್ಕೊಂದು ಅವಕಾಶ ಸಿಕ್ತಲ್ಲ ಅಂತ ನನಗೆ ಮನಸ್ಸಿಗೆ ತೃಪ್ತಿ ಆಗ್ತಿತ್ತು. ನಾನು ಈಗ ಹೊರಗಡೆ ಹೋಗುವಾಗ ಮನೆಯವರೆಗೂ ಅವಳನ್ನ ಬೈಕೊಂಡು ಹೋಗಬೇಕು, ಆಗಲೇ ಮನಸ್ಸಿಗೆ ತೃಪ್ತಿ. ಹೊರಗಡೆ ಹೋಗೋದನ್ನ ಕಾಯ್ತಾ ಇದ್ದೆ. ತೃಪ್ತಿ ಆಯ್ತೇನಮ್ಮ? ಹೇಳ್ತೀನಿ ಬಾ. ಏನಮ್ಮ ಹೆಂಗೆ ಕಾಣಿಸ್ತಾ ಇದ್ದೀನಿ ಈಗ? ಬೆಳಗ್ಗೆ ಏನೋ ಏರ್ ಕಟ್ ನೋಡಿ ಮೂಡ್ ಬರ್ತಾ ಇರಲಿಲ್ಲ ನನ್ನ ಕೂದಲು ನೋಡಿ. ಈಗ ಫುಲ್ಲು ಮೂಡ್ ಬರ್ತಾ ಇದೆಯಾ? ಮೂಡ್ ಬರ್ತಾ ಇದೆಯಾ? ಅಲ್ಲ, ಏನ್ ಡಿಫ್ರೆನ್ಸ್ ಇದೆ? ಹೇಳ್ತೀನಿ ಬಾ. ಏನಮ್ಮ ಹೆಂಗೆ ಕಾಣಿಸ್ತಾ ಇದ್ದೀನಿ ಈಗ? ಬೆಳಗ್ಗೆ ಏನೋ ಏರ್ ಕಟ್ ನೋಡಿ ಮೂಡ್ ಬರ್ತಾ ಇರಲಿಲ್ಲ ನನ್ನ ಕೂದಲು ನೋಡಿ. ಈಗ ಫುಲ್ಲು ಮೂಡ್ ಬರ್ತಾ ಇದೆಯಾ? ಮೂಡ್ ಬರ್ತಾ ಇದೆಯಾ? ಅಲ್ಲ, ಏನ್ ಡಿಫ್ರೆನ್ಸ್ ಇದೆ?
ಯಾಕೆ ಹಂಗಾಯ್ತು ಅಂದರೆ ಅಂದ್ರೆ ತುಂಬಾ ವಿದ್ಯೆ ಕಲ್ತವ್ರೆಲ್ಲ ವಿದ್ಯಾವಂತರಲ್ಲ. ಅಲ್ಲ ನೀವು ಇಲ್ಲೆಲ್ಲ ಮಾಡ್ಸಿ ಒಳ್ಳೆ ಶೆಡೆ ಕಂಡಂಗೆ ಕಾಣ್ತಾ ಇಲ್ವಾ? ಇಲ್ಲ ಒಂಥರ ಮಿಲ್ಟ್ರಿ ಮ್ಯಾನ್ ಥರ ಕಾಣಿಸ್ತಾ ಇದೆ. ಅಂತ ಮಿಲ್ಟ್ರಿ ಮೇನಮ್ಮ ತಲೆ ಬೂಡೆ ಕೂದಲೇ ಇಲ್ಲ. ಅಂದ್ರೆ ಈ ಕಡೆ ತುಂಬ ದುಡ್ಡು ಕೂದಲು ಇದೆಲ್ಲ ಇತ್ತಲ್ಲ ಒಂದೇ ಸರಿ ತೆಗ್ದ ನಂಗೆ ಅನ್ಸುತ್ತೆ ನಾಳೆ ಸರಿ ಹೋಗ್ತದೆ. ಇಲ್ಲ ಒಂಚೂರು ಇಲ್ಲಿ ಬಿಡಬೇಕಾಗಿತ್ತು ಅಂತ ನಂಗೆ ಏನು ಹಾಂ ಅದು ಏನು ಮಾಡಿದ್ರೆ ನನಗೆ ಅರ್ಥ ಆಗ್ತದೆ. ಅದೇ ಅದಕ್ಕೆ ಏನು ದೊಡ್ಡದ ಸ್ಟ್ಯಾಂಡರ್ಡು ಅಂತ ಅನ್ಕೊಂಡ್ ಬರ್ತೀರಪ್ಪ. ಇಲ್ಲಿ ನೋಡಿ ನೀನು ಮಾಡ್ಕೊಳ್ಳೋದು ನೀವು. ಹೇರ್ ಕಟ್ ಮಾಡ್ಸೋದು ಬೇಡವಾ, ಶೇವ್ ಮಾಡ್ಸೋದು ಬೇಡವಾ? ಹ್ಞೂ ಎಷ್ಟು ಒಂದು ತಿಂಗಳಾಗಿತ್ತಾ? ಹೆಂಗ ಹೋಗುವೆ ಹಾಸನದಲ್ಲಿ ನಮ್ಮ ಹುಡುಗನ ಹತ್ರ ಮಾಡಿಸುವೆ. ಅವನು ನಂಗೆ ಅಡ್ಜಸ್ಟ್ ಆಗಿದ್ದ ನೀಟಾಗಿ. ಅದಕ್ಕೆ ಒಬ್ರ ಹತ್ರನೇ ಹೇರ್ ಕಟ್ ಮಾಡಿಸ್ಬೇಕಿದ್ದು. ಗಂಡಸ್ರು ಪ್ರಾಬ್ಲಮ್, ಹೆಂಗಸ್ರಿಗೆ ಗೊತ್ತಾಗಲ್ಲ. ನಿಮಗೆ ನೋಡಪ್ಪಾಜಿ ನಿಮ್ಮ ಅಪ್ಪನ ಹೆಂಗೆ ಮಾಡಾಕಿದ್ರು ನಿಮ್ಮ ಅವ್ವ. ಅಪ್ಪ ಇವತ್ತು ನಾನು ಬರೋಣ ಅನ್ಕೊಂಡಿದ್ದೆ, ನನ್ನಿಂದನೇ ಆಗಿದೆ ಅಂದ್ಬಿಟ್ಟವ್ರು ನಮಗೆ. ಚೆನ್ನಾಗಿದೆ. ಏನು ಚೆನ್ನಾಗಿದೆ. ನಿನಗೆ ಎಸ್ಕೆ ಆಯ್ತಿತ್ತು ಇಷ್ಟೊತ್ತರ್ಗ ನನ್ನನ್ನು ನೋಡಿ ಬೆಳಗ್ಗೆಯಿಂದ. ಈಗ ನನ್ನನ್ನು ನೋಡಿ ನನಗೆ ಎಸ್ಕೆ ಆಯ್ತೈತಿ. ಹೆಂಗೋ ನನ್ನ ಅಪ್ಪಂಗಾರ ನಾನು ಖುಷಿ ಆಗಿದ್ದೆ. ಆಯ್ತಾ? ನೀಟಾಗಿ ಕಾಣಿಸ್ತದೆ. ದುಡ್ಡು ದಂಡ ತಲೆ ಹೋಗ್ಬೇಡ. ನೀಟಾಗಿ ಕಾಣಿಸ್ತಾ ಇದೀನ. ನನ್ನ ಸಮಾಧಾನ ಕೇಳ್ತಾ ಇದೀಯ. ಆಡಿಯನ್ಸ್ ನೋಡಿದವ್ರಿಗೆ ಗೊತ್ತಾಗತ್ತೆ. ಅದು ನೋಡ್ತಾ ಇದ್ರೆ ನನಗೆ ಎಷ್ಟು ದುಃಖ ಆಗುತ್ತೆ. ನಿಧಾನ ಕಟ್ ಮಾಡೋದು ಹೇಳ್ಬೋದು. ತಗೊಂಬಂದ್ ಬುಲ್ಡೋಜರ್ ಹೊಡೆದಂಗೆ ತಲೆ ಮನೆಗೆ ಟ್ರಿಮ್ ಮಾಡ್ತಾರಲ್ಲ, ಹುಲ್ ಮೇಲೆ ಬುಡ ಮಿಷಿನ್ ಬಿಡ್ತಾರಲ್ಲ. ಹಾ, ಇದು ಗರ್ಕೆ ಹುಲ್ ಹೊಡೆಯಕ್ಕೆ ಮಿಷಿನ್ ಹೊಡಿತಾರಲ್ಲ, ಅಂತ ತಗೊಂಡ್ ಬರ್ರ ಅಂತ ಬಿಟ್ಟು ಹಣ ಹೋಯ್ತಲ್ಲ ಅಣ್ಣ ಅಂದೆ ಕೂದಲು. ಹೌದಾ? ಇಲ್ಲ ಸರಿ ಮಾಡ್ತೀನಿ ಅಂತ ಹಿಂದಿಲೇ ಹೇಳಿದ್ನಪ್ಪ ನಾನುವೆ. ಹಿಂದಿನೂ ಗೊತ್ತು, ಅರ್ಥ ಆಗ್ಬೇಕಲ್ಲ. ಅದನ್ನೇ ಹೇಳೋದು. ನಮ್ಗೆ ಕಟ್ ಮಾಡೋರು ಏರ್ ಕಟ್ ಮಾಡೋನು ಒಬ್ಬನಿಗೆ ಗೊತ್ತು ನಮ್ಮ ಗ್ರಿಪ್ ಏನು ಅಂತ. ನಮ್ಮ ಹುಡುಗನ ಮಿಸ್ ಮಾಡ್ಕೊತಾ ಇದ್ದೀನಿ ಹಾಸನದಲ್ಲಿ. ನಾನು ಏರ್ ಕಟ್ ಮಾಡೋರು ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತವ್ರು ನನಗೆ. ನೀನು ಕಟ್ಕೊಂಡು 20 ದಿನಕ್ಕೆ ಬರುತ್ತೆ. ಅಪ್ಪಾಜಿ ಹೆಂಗಾಗೋತ್ ನೋಡ ಅಪ್ಪಾಜಿ. ಅಪ್ಪಾಜಿ ಎಷ್ಟು ಇಲ್ದಂಗೆ ಆತಲ್ಲ ಕೂದಲು ನನಗೆ. ನಿಂದೆ ಪರವಾಗಿಲ್ಲ, ನನ್ನ ನೋಡಲಿ ಹೆಂಗಾಗೋತ್ ಅಪ್ಪಾಜಿ. ಅಮೃತ ನೋನಿ ಏರ್ ಆಯಿಲು ಇರೋದು ಬಿಳಿ ಕೂದಲನ್ನ ಕಪ್ಪು ಒಂಚೂರು ಕಪ್ಪಾಗುತ್ತೆ. ಆಮೇಲೆ ಇರೋ ಕೂದಲನ್ನ ಉಳಿಸ್ಕೊಳಕ್ಕೆ ಇರೋದು. ಇಲ್ಲಿ ಬುದ್ರಾಗಿರೋ ಕೂದಲನ್ನೆಲ್ಲ ಒಂದೇ ಸರಿ ಬರಂಗೆ ಮಾಡಲ್ಲ. ಅದು ಒಂದೇ ಸರಿ ಬರಲ್ಲ, ಬರುತ್ತೆ. ಒಂದು 20 ಡೇಸ್ ಒಳಗೆ ಬರೆಸ್ತೀನಿ. ಈ 20 ಡೇಸ್ ಒಳಗೆ ಅದು ಹಂಗಿದ್ರು ಬರುತ್ತೆ. ನಂದು ಹಲ್ಲು ತುರಮಣೆ ಇದ್ದಂಗಿತ್ತು ಮೊದಲು. ಒಬ್ಬ ಡಾಕ್ಟ್ರು ಏನು ಮಾಡಬಲ್ಲ, ಒಂದೇ ಸರಿ ಹಾಳು ಮಾಡಬಲ್ಲ ಅಂದ್ರೆ ಇದೇನೋ ಕೂದಲು ಹೋದ ಕಟ್ ಮಾಡಿದ್ರೆ ಬರುತ್ತೆ. ಅದು ಒಂದು ಸರಿ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಬರ್ರಂತ ಹೊಡೆದ್ಬಿಟ್ಟ ನನಗೆ ಯಾರೋ ಒಬ್ಬ ಡಾಕ್ಟ್ರು. ಎಂಥ ಡಿಸಪಾಯಿಂಟ್ ಆಯ್ತು ಗೊತ್ತೆ. ಇವತ್ತವರೆಗೂ ಹಲ್ಲು ಸ್ಟ್ರಾಂಗ್ ಇಲ್ಲ. ಮುಂದ್ಗಡೆ ಎರಡು ಗ್ರಿಪ್ಪೇ ಇಲ್ದಂಗೆ ಆಗೋಯ್ತು ಹಲ್ಲು. ಅಪ್ಪರಲ್ಲಿದ್ದೆ ಇಲ್ಲಿ ಬಂದು ಮಾಡ್ಸೋಣ ಅಂತ ಬಂದ್ಬಿಟ್ಟು ಮಾಡ್ಸೋಕ್ಕಂತ ಹೋದೆ. ಪೇಷಂಟ್ಗಳ ಬಗ್ಗೆ ಕಾಳಜಿನೇ ಇಲ್ಲ. ಅದಕ್ಕೆ ಹೇಳೋದು, ವಿದ್ಯೆ ಕಲ್ತವರೆಲ್ಲ ವಿದ್ಯಾವಂತರಾಗಲ್ಲ. ಏನು ಸೂಟು ಬೂಟು ಹಾಕಿ ಮಾತ್ರಕ್ಕೆ ಅವ್ನು ಜೆಂಟಲ್ಮ್ಯಾನ್ ಆಗಲ್ಲ. ಕಂಟೆಂಟ್ ಆಯ್ತಲ್ಲ ಬಿಡಿ ಅಂತ ಈಗ ಅಂದರೆ ನನ್ನ ತಲೆ ಮುಡಿ ಕೊಟ್ಟು ಕಂಟೆಂಟ್ ಮಾಡೋಣ ಅಂತ ಹಣೆ ಬರೋ ಏನು ಗೊತ್ತು ನನಗೆ. ಕಂಟೆಂಟ್ಗೋಸ್ಕರ ತಲೆ ನೀನು ಮಾಡ್ಸಿದ್ದು ಚೆನ್ನಾಗಿ ಮಾಡಿದ್ರಾ ಹೋಗ್ಲಿ? ಇಲ್ಲಿ ಚೆನ್ನಾಗಿ ಮಾಡಲಿಲ್ಲ. ಹಾಸನದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಗೋಳ ಮಾಡಿಸಿದಾಗ ಕೂದಲೇ ಬರಲಿಲ್ಲ ಒಂದು ವರ್ಷ. ಈಗ 15,000 ಕೊಟ್ಟು ಖರ್ಚು ಮಾಡಿದ್ದೀನಿ. ಮಾಡಿಸ್ಕೊಬಂದು ಒಂದೇ ಒಂದೂವರೆ ತಿಂಗಳಿಗೆ ಬಂದಿದೆ ಈ ಥರ ಕರ್ಲಿ. ಕರ್ಲಿ ಆಗೋಯ್ತಾ ಮತ್ತೆ? ಅಪ್ಪ ತಾಯಿ, ನಾನು ಆ್ಯಕ್ಚುಲಿ ನಿಂದು ಇದರಲ್ಲಿ ನೀನು ಕಳೆಯೋ ತಲೆ ಕೂದಲಿಗೆ ಅಂತ ಕಳೆಯೋ ದುಡ್ಡ ಸದ್ಯ ನಾನು ಹಿಂಗೆ ಒಂದಕ್ಕೆ ಖರ್ಚು ಮಾಡೋದು. ಬ್ಯೂಟಿ ಇರೋದೇ ಏನಿಲ್ಲ ಅದಕ್ಕೆ ಅಷ್ಟೇ. ತರಕ್ಕೆ ನಾನು ಹಬ್ಬ ಅಂದರೆ ಏನು 1,000 2,000 ಖರ್ಚು ಮಾಡಲ್ಲ ತಲೆ ಕೂದಲಿಗೆ. ಅವಾಗ ನಾಟಿ ಮಾಡ್ಸೋದು ಅದು ಮಾಡ್ಸೋದು ಅಂತ ಬರೀರಿ. ಮುಚ್ಚ ಹೊಡೆದೇ ಬಿಡ್ತೀನಿ ಅತ್ಲಾಗಿ ಇವತ್ತು. ನಿನ್ನ ಕಟ್ಕೊಂಡು ನನ್ನ ತಲೆ ಹಾಳು ಮಾಡ್ಕೊಂಡೆ ಇವತ್ತು. ನನ್ನ ಬ್ಯೂಟಿನೇ ಹಾಳಾಗೋಯ್ತು. ಹಾಂ ಸ್ನಾನ ಮಾಡ್ಕೊ ಬರ್ತೀನಿ ಅತ್ಲಾಗಿ. ನೋಡಿ ಸ್ನಾನ ಆದ್ಮೇಲೆ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮನೆಯವರು. ಹೆಂಗೆ ಕಾಣಿಸ್ತಾವ್ರೆ? ಅದೇ ಮಂಗಂತ ಅವ್ರು ಶರ್ಟ್ ಮಾಡಿ ನೀವು ಹೇರ್ ಸ್ಟೈಲಿಗೂ ಇದಕ್ಕೂ ಸರಿಯಾಗಿದೆ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಿ. ಏರ್ ಕಟ್ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ನನಗೆ ಕಮೆಂಟು ಮಾಡಿದ್ರು, ಗಡ್ಡ ಬಿಟ್ಟಾಗ ಚೆನ್ನಾಗಿ ಕಾಣಲ್ಲ ಗೌಡ್ರೆ, ಶೇವ್ ಮಾಡಿಸಿ ಪಳಪಳ ಅಂತ ಹೊಡಿತೀರ ಅಂತ. ಒಂದು ಅರ್ಧ 1/4 ಇಂಚಷ್ಟು ಹೇರ್ ಹೊಡೆದ್ಬಿಟ್ರು ತಲೆಗೆ. ಅದು ಹಿಂಗೆ ಆಗೋಯ್ತು. ಈ ಕಡೆ ದುಡ್ಡು ದಂಡ ತಲೆ ಹೋಗೋಣ. ಚೆನ್ನಾಗಿದೆ ಕಣ್ರಿ. ಏನು ಚೆನ್ನಾಯ್ತಮ್ಮ. ಈಗ ಸರಿ ಹೋಗ್ಲಿಲ್ಲ ನೋಡಮ್ಮ, ಸೈಟ್ ಖಾಲಿ ಆಗೋಯ್ತು ಕಣಮ್ಮ ಇಲ್ಲೆಲ್ಲ. ಅಲ್ಲ ಖಾಲಿಯಾಗಿ ಹೋಗ್ಲಿಲ್ಲ, ಖಾಲಿ ಆಗಿದ್ದು ಇವತ್ತು. ತಲೆ ಕೂದಲು ಹೆಂಗ ಬರುತ್ತೆ. ನಾನು ಹೇಳಿದ್ದು ನನ್ನ ಹಲ್ಲಿನ ಸ್ಟೋರಿ, ಅದು ನನ್ನ ಹಲ್ಲನ್ನೇ ಹಾಳು ಮಾಡಾಕ್ಬಿಟ್ರು ಡಾಕ್ಟ್ರು ಒಂದ್ಸರಿ.
ಓಕೆ, ಏರ್ ಕಟ್ಟಿನ ಸ್ಟೋರಿ ನಂದು ತಲೆ ಕೂದಲಿಂದ ಕತೆ ಹೀಗಿತ್ತು. ಇಲ್ಲಿ ಸವಾಸ್ ಬೇಡ ನನಗೆ ಹಳೆ ದೇವ್ರ ಪಾದನೇ ಗತಿ ಅಂದಂಗೆ ನಮ್ಮ ಹುಡುಗರದೇ ನನಗೆ ಕಂಫರ್ಟಬಲ್ ಏರ್ ಕಟ್ಗೆ. ಅದೆಷ್ಟೋ ಜನರ ಗಂಡಸರ ಎಮೋಷನ್ ಅದು, ಎಲ್ಲಿ ಏರ್ ಕಟ್ ಮಾಡಿಸ್ತಾರೋ ಅಲ್ಲೇ ಮಾಡಿಸ್ಬೇಕು, ಆಗಲೇ ತೃಪ್ತಿ ಅದು. ಹಾಗಾಗಿ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಹಾಸನ್ಗೆ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.